ಕೃಷಿ ಉತ್ಪನ್ನಗಳ ಸರಬರಾಜು ಮೇಲೆ ಬಿಜೆಪಿ ಕೇಂದ್ರ ಸರ್ಕಾರ ವಿಧಿಸಿದ ಜಿಎಸ್ಟಿ ತೆರಿಗೆಯನ್ನು ರದ್ದು ಮಾಡುವುದಾಗಿ ಕಾಂಗ್ರೆಸ್ ಸರ್ಕಾರದ ನ್ಯಾಯಪತ್ರ ಶೀರ್ಷಿಕೆಯ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ದಾರೆ. ನ್ಯಾಯಪತ್ರ ಪ್ರಣಾಳಿಕೆ ಶೀರ್ಷಿಕೆಯಡಿ ಇಂದು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ವಿಧಿಸುತ್ತಿದ್ದ ಜಿಎಸ್ಟಿ ತೆರಿಗೆಯನ್ನು ರದ್ದು ಮಾಡುವುದಾಗಿ ಕಾಂಗ್ರೆಸ್ ಸರ್ಕಾರದ ನ್ಯಾಯಪತ್ರ ಶೀರ್ಷಿಕೆಯ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ನೀಡಲಾಗಿದೆ. ರೈತರು ತಾವು ಬೆಳೆದ ಹಾಗೂ ಉತ್ಪಾದಿಸಿದ ವಸ್ತುಗಳನ್ನು ಆಮದು ಮಾಡಲು ಸಹ ಕೇಂದ್ರ ಸರ್ಕಾರ ಅವಕಾಶ ನೀಡಿರಲಿಲ್ಲ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ರೈತರು ಬೆಳೆದ ವಸ್ತುಗಳನ್ನು ಅವರ ಕಡೆ ಆಮದು ಮತ್ತು ರಫ್ತು ಮಾಡುವ ನೀತಿ ಜಾರಿಗೆ ಬರಲಿದೆ ಎಂದರು. ಸರಬರಾಜು ಮಾಡೋದು ಅಂದ್ರೆ ಸರ್ವಿಸ್ ಮಾಡ್ತಕ್ಕಂಥದಕ್ಕೆ ಕೃಷಿಗೆ ಸಂಬಂಧಪಟ್ಟದಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ, ಜಿಎಸ್ಟಿ. ಆ ಜಿಎಸ್ಟಿಯನ್ನ ನಾವು ತೆಗೆದುಹಾಕ್ತೇವೆ ಅಂತೇಳಿ ನಾವು ಘೋಷಣೆಯನ್ನ ಮಾಡಿದ್ದೇವೆ. ಆಮೇಲೆ ರೈತರು WTC ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅವರ ತೀರ್ಮಾನಗಳು ಆದ ಮೇಲೆ ರೈತ ತಾನಾಗಿ ತಾನು ಎಕ್ಸ್ಪೋರ್ಟ್ ಮಾಡಬಹುದು ಅಂತ ಹೇಳಿ ಮಾಡಿ. ಆದ್ರೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನ ಬದಲಾಯಿಸಿ ರೈತರು ನೇರವಾಗಿ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು, ಇಂಪೋರ್ಟ್ ಮಾಡ್ತಕ್ಕಂಥದ್ದು, ಅದಕ್ಕೆಲ್ಲ ಮಿನಿಮಮ್ ಕಾನೂನುಗಳನ್ನು ಮಾಡಿದ್ರು. ನಾವು ಇವತ್ತು ಅವರ ಗಮನದಲ್ಲಿಟ್ಕೊಂಡು, ಆ ರೈತರ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಕೊಂಡು ಅವರಿಗೆ ಏನು ಒಂದು ಹೊಸ ನೀತಿಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ನಾವು ಇವತ್ತು ಘೋಷಣೆಯನ್ನ ಮಾಡಿದ್ದೇವೆ. ಆಮೇಲೆ ರೈತರು ತಮಗೆಲ್ಲ ಗೊತ್ತಿದೆ, ಸಾಲ ಬಹಳ ವರ್ಷಗಳಿಂದ ಸಾಲ ಮಾಡಿಕೊಂಡಿದ್ದಾರೆ. ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಂತಹ ಸಂದರ್ಭದಲ್ಲಿ ಒನ್ ಟೈಮ್ ವೇವ್ ಆಫ್ ಅಂತೇಳಿ 72,000 ಕೋಟಿಯನ್ನ ಇಡೀ ದೇಶದಲ್ಲಿ ರೈತರಿಗೆ, ಸಣ್ಣ ಮತ್ತು ಮಧ್ಯಮದ ರೈತರಿಗೆ ಮನ್ನಾ ಮಾಡಿದರು. ಅದ ನಂತರ ಬಹಳಷ್ಟು ಜನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಧಿಕಾರಕ್ಕೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಬಂದ ನಂತರ ನಮ್ಮ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗ ಮಾನ್ಯ ಸಿದ್ದರಾಮಯ್ಯನವರು ರೈತರ ಸಾಲವನ್ನು ಮನ್ನಾ ಮಾಡಿದ್ದನ್ನು ತಾವು ನೋಡಿದೆ. ಅದೇ ಪ್ರಕಾರ ಕೇಂದ್ರದಲ್ಲಿ ಮಾಡಬೇಕು ಅಂತ ಹೇಳಿ ಅನೇಕ ಒತ್ತಾಯ ಕೂಡ ಇತ್ತು. ಆದ್ರೆ ಬೇರೆ ಬೇರೆ ಟೀಕೆ ಟಿಪ್ಪಣಿಗಳು ಕೂಡ ರೈತರ ನಾವು ಮಾಡಕ್ ಹೋದ್ರೆ ಎಲ್ಲ ನಮ್ಮ ಆರ್ಥಿಕ ವ್ಯವಸ್ಥೆನೆ ಕುಸಿದು ಬಿದ್ದೋಗುತ್ತೆ, ರೈತರು ಯಾಕೆ ಸಾಲ ಮನ್ನಾ ಮಾಡಬೇಕು, ಮಾಡಬಾರ್ದು, ಹಾಗೆ ಹೀಗೆ ಅಂತ ಟೀಕೆಗಳು ಬಂತು. ಆದ್ರೆ ಇಲ್ಲಿವರೆಗೂ ಕೇಂದ್ರದಲ್ಲಿ ಯಾವುದೇ ರೀತಿಯ ಸಾಲ ಮನ್ನಾ ಮಾಡತಕ್ಕಂತ ಆದೇಶ ಬರಲಿಲ್ಲ. ಯಾರು ಅದರ ಬಗ್ಗೆ ವ್ಯಾಖ್ಯಾನ ಮಾಡಲಿಲ್ಲ, ಅದನ್ನು ಮಾಡಲೂ ಇಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಇಂಡಿಯಾ ಅಧಿಕಾರಕ್ಕೆ ಬಂದಾಗ ನಾವೊಂದು ಕಮಿಷನ್ ಅನ್ನೇ ಮಾಡ್ತೇವೆ. ಕೃಷಿ ಸಾಲ ಮನ್ನಾ ಮಾಡೋದಕ್ಕೆ ಒಂದು ಆಯೋಗವನ್ನ ರಚನೆ ಮಾಡಿ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಸಾಲವನ್ನ ಮನ್ನಾ ಮಾಡುವಂತ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ವಿ. ಕೃಷಿ ಸಾಲ ಮನ್ನಾ ಆಯೋಗ, ಕೃಷಿ ಸಾಲ ಮನ್ನಾ ಆಯೋಗ ಅದನ್ನ ರಚನೆ ಮಾಡಿ ನಾವು ಸಾಲವನ್ನ ಮನ್ನಾ ಮಾಡ್ತಕ್ಕಂಥ ತೀರ್ಮಾನವನ್ನ ಮಾಡ್ತೇವೆ ಅನ್ನುವಂಥದ್ದು. ಆಮೇಲೆ ಇನ್ಶೂರೆನ್ಸ್ ಕೊಡೋದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಇನ್ಶೂರೆನ್ಸು ರೈತರಿಗೆ ಹಣ ತಗೊಂಡು ರಿಜಿಸ್ಟರ್ ಮಾಡಿದ ಮೇಲೆ ಬೆಳೆ ನಷ್ಟ ಆಗೋದ್ರೆ ತಕ್ಷಣ ಅವರು ಇನ್ಶೂರೆನ್ಸ್ ಅನ್ನ ಕೊಡಬೇಕು. ಆದ್ರೆ ದುರ್ದೈವದ ಸಂಗತಿ ಏನಾಗಿದೆ ಅಂದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಇಡೀ ದೇಶದಲ್ಲಿ ಇನ್ಶೂರೆನ್ಸ್ ರಿಜಿಸ್ಟರ್ ಮಾಡಿದವರಿಗೆ ಮೋಸ ಆಗಿದೆ. ಅವರಿಗೆ ಕ್ರಾಪ್ ಇನ್ಶೂರೆನ್ಸ್ ಅನ್ನ ಸರಿಯಾದ ಸಮಯಕ್ಕೆ ಕೊಡ್ಲಿಲ್ಲ, ಎಷ್ಟೋ ಸಂದರ್ಭದಲ್ಲಿ ಕೊಡ್ಲೇ ಇಲ್ಲ. ಹಾಗಾಗಿ ನಾವು ಅದಕ್ಕೆ ಒಂದು ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಯಾವತ್ತು ಬೆಳೆ ಹಾನಿ ಆಗುತ್ತೆ ಆ ಬೆಳೆ ಹಾನಿಯ ವರದಿ ಬಂದ 30 ದಿವಸದೊಳಗಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಆ ಕಾಂಪನ್ಸೇಷನ್ ಅನ್ನ, ಇನ್ಶೂರೆನ್ಸ್ ಅನ್ನ ಹುಡುಕ್ತೀವಿ ಅಂತ ಹೇಳಿ ನಾವು ಘೋಷಣೆ ಮಾಡಿದ್ವಿ. ಇನ್ನೊಂದ್ಸಾರಿ ರಿಪೀಟ್ ಮಾಡ್ತೇನೆ, 30 ದಿವಸದ ಒಳಗಾಗಿ ಏನು ಕ್ರಾಪ್ ಲಾಸ್ ವರದಿ ಬರುತ್ತೆ ಆ 30 ದಿವಸದ ಒಳಗಾಗಿ ಅವರ ಖಾತೆಗೆ ನೇರವಾಗಿ ಆ ಕ್ರಾಪ್ ಇನ್ಶೂರೆನ್ಸ್ ಅನ್ನ
ಅವರ ಖಾತೆಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಘೋಷಣೆ ಮಾಡಿದ್ದೇವೆ. ಇದು ರೈತರಿಗೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳು, ಗ್ಯಾರಂಟಿ.